30, 31 ಈ ಥರ ಇರುತ್ತಲ್ವಾ, ಆಯಾ ಊರಿನ ತಾಪಮಾನಕ್ಕೆ ತಕ್ಕ ಹಾಗೆ, ಮತ್ತು ಬೇಸಿಗೆನ ಮಳೆಗಾಲನ ಅದಕ್ಕೆ ತಕ್ಕ ಹಾಗೆ. ಎಂಥ ಚಳಿಗಾಲ ಅಂದರೂ 15 ಡಿಗ್ರಿ 10 ಡಿಗ್ರಿ ಆ ಥರ ಇದ್ದೇ ಇರುತ್ತಲ್ವ ನಮಗೆ ಸೌತ್ ಇಂಡಿಯಾದಲ್ಲಿ. ಕಾಶ್ಮೀರಕ್ಕೆ ಹೋದರೂ ಕೂಡ -42 ಏನು ಹೋಗುತ್ತಾ? ಇಲ್ಲ ಅಲ್ವಾ. ಸೊ ಏನಾಗುತ್ತೆ, ಇಲ್ಲಿ ರೆಗ್ಯುಲೇಟರ್ಲಿ ಅದನ್ನು ತಿರುಗಿಸಿದ ತಕ್ಷಣ ಸಿಲಿಂಡರ್ ಒಳಗಡೆ ಅನಿಲ ತುಂಬಿರುತ್ತಲ್ಲ, ಅದರ ಮೇಲ್ಭಾಗದಲ್ಲಿ ಸ್ವಲ್ಪ ಪ್ರೆಷರ್ ಡ್ರಾಪ್ ಆಗುತ್ತೆ. ಆ ಟೈಮ್ನಲ್ಲಿ ಆ ಸಿಲಿಂಡ್ರಲ್ಲಿ ಇರುವಂಥ ಗ್ಯಾಸ್ನ ಮೇಲ್ಭಾಗದ ಒಂದಷ್ಟು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಕುದ್ದು ಆವಿಯಾಗಿ ಪೈಪ್ನಲ್ಲಿ ಟ್ರಾವೆಲ್ ಆಗಿ ಹೊರಗೆ ಬಂದು ನಿಮಗೆ ಗ್ಯಾಸ್ ಬರ್ನ್ ಆಗುತ್ತೆ. ನೀವು ಕಡ್ಡಿಗಿರಿದ ತಕ್ಷಣ ಅಥವಾ ಈ ಲೈಟರ್ಗಿರಿದ ತಕ್ಷಣ ಅದು ಬರ್ನ್ ಆಗುತ್ತೆ. ಹಾಗೆ ಆ ಪ್ರಾಸೆಸ್ ಕಂಟಿನ್ಯೂಸ್ಲಿ ಆಗ್ತಾ ಇರುತ್ತೆ. ಮೇಲ್ಭಾಗದ್ದು ಮಾತ್ರ ಆ ರೀತಿ ಆಗಿ ನಿಮಗೆ ಸಪ್ಲೈ ಆಗ್ತಾ ಇರುತ್ತೆ ಗ್ಯಾಸ್ ಇರುವಷ್ಟು ಹೊತ್ತು ಸಿಲಿಂಡರ್ನಲ್ಲಿ. ಡೈರೆಕ್ಟ್ ಗಣಿ ತೋಡಿ ತೆಗಿಯಕ್ಕಾಗಲ್ವಾ? ಆಗಲ್ಲ ಸ್ನೇಹಿತರೆ. ಯಾಕಂದ್ರೆ ಭೂಮಿ ಆಳದಲ್ಲಿ ಎಲ್ಲೂ ಕೂಡ ಡೈರೆಕ್ಟ್ ಆಗಿ ಇದೇ LPG ಗ್ಯಾಸ್ ಅಂತ ಎಲ್ಲೂ ಕೂಡ ಸಿಗಲ್ಲ. ನಿಜ ಹೇಳ್ಬೇಕಂದ್ರೆ ಅದೊಂದು